ಗುರುಗಳು ಈ ರೀತಿ ವಿಭಿನ್ನವಾಗಿ ಆಲೋಚನೆಯನ್ನು ಮಾಡಿ ಲೋಕನೀತಿಯನ್ನು ಪಸರಿಸಬೇಕು, ಲೋಕನೀತಿಯನ್ನು ತಿಳಿಸುವ ಮೂಲಕ ಜನರಿಗೆ ಚೈತನ್ಯವನ್ನು ನೀಡಬೇಕು, ಸಮಾಜವನ್ನು ಸಶಕ್ತಗೊಳಿಸಬೇಕು, ಸಮರ್ಥಗೊಳಿಸಬೇಕು ಅನ್ನೋ ಆಲೋಚನೆಯನ್ನು ಮಾಡಿ ತುಂಬ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾವ್ಯಾವ ವಿಚಾರಗಳನ್ನು ಕೇಳೋರಿದ್ದೇವೆ ಅನ್ನೋದಕ್ಕಿಂತ ಎಷ್ಟೆಲ್ಲ ಮಹಾತ್ಮರನ್ನು ನಾವು ನೋಡೋರಿದ್ದೇವೆ ಅನ್ನೋದೇ ವಿಶೇಷವಾದದ್ದು. ಬಹುತೇಕ ಕೇಳಿದ ವಿಷಯಗಳು ಮರೆತು ಹೋಗಬಹುದು, ಆದರೆ ಇಷ್ಟೆಲ್ಲ ಪೂಜ್ಯ ಮಹಾತ್ಮರನ್ನು, ಸಂತ ಸತ್ಪುರುಷರನ್ನು, ಶಿವಯೋಗಿಗಳನ್ನು ನೋಡಿದ್ದು ನಮ್ಮೆಲ್ಲರ ಜೀವನದಲ್ಲಿ ಪುಣ್ಯ ಆಗಿ ಶೇಖರಣೆಗೊಳ್ತದೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ತೀರ್ಥಂಚ ವಂದನಂ ಮೋಕ್ಷ ಸಾಧನಂ. ಅಂದರೆ ಸಾಮಾನ್ಯರಾದಂಥ ನಾವು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಸಾಧನೆ ಮಾಡಿರುವಂಥ ಶಿವಯೋಗಿಗಳನ್ನು ನೋಡೋದ್ರಿಂದ, ಅವ್ರ ಜೊತೆ ಮಾತಾಡೋದ್ರಿಂದ, ಅವರಿಗೆ ವಂದನೆ ಮಾಡೋದ್ರಿಂದ, ನಮಸ್ಕಾರ ಮಾಡೋದ್ರಿಂದ, ಅವರ ಕಡೆಯಿಂದ ಆಶೀರ್ವಾದ ಪಡೆಯೋದ್ರಿಂದ ಬಹಳ ಲಾಭ ಇದೆ. ನನಗೆ ಅನಿಸ್ತದೆ ಈ ಕಾರ್ಯಕ್ರಮದಿಂದ ನಮಗೆ ಅಂಥ ನೇರವಾದಂಥ ಲಾಭ ಸಿಗ್ತದೆ. ಇಷ್ಟೆಲ್ಲ ಪೂಜ್ಯರನ್ನು ನಾವು ಏಕಕಾಲಕ್ಕೆ ಒಂದೇ ಜಾಗೆಯೊಳಗಡೆ ನೋಡೋದಕ್ಕಾಗೋದಿಲ್ಲ. ಆದರೆ ಪೂಜ್ಯ ಸ್ವಾಮೀಜಿಯವರು ಎಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ, ಜನ ಕೇಳಬೇಕು, ಕೇಳಿ ತಿಳಿಬೇಕು, ಜನ ನೋಡಬೇಕು, ನೋಡಿ ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಇದು ಎರಡನ್ನೂ ಸಂಯೋಗ ಮಾಡಿ ಕಾರ್ಯಕ್ರಮ ಇಟ್ಟಿದ್ದಾರೆ. ನಾನು ಇನ್ನೊಮ್ಮೆ ಹೇಳ್ತೇನೆ, ನಾವೆಲ್ಲ ಭಾಗ್ಯವಂತರು. ಯಾಕೆ ಅಂದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಹಾತ್ಮರನ್ನು, ಸಾಧು ಸತ್ಪುರುಷರನ್ನು ನಾವಿದ್ದಲ್ಲಿಯೇ ನೋಡೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಂಥ ಎಲ್ಲ ಪೂಜ್ಯಪಾದ ಗುರುಗಳನ್ನು ನೋಡಿ ಎದಕ್ಕೆ ಹೊಡೆದ್ರಿ? ಚಪ್ಪಾಳೆ ಹೊಡೆದ್ರಲ್ಲ, ಎದಕ್ಕೆ ಹೊಡೆದ್ರಿ? ಇಷ್ಟೆಲ್ಲ ಪೂಜ್ಯಪಾದ ಗುರುಗಳನ್ನು ನೋಡಿ ಪುಣ್ಯ ಸಂಪಾದನೆ ಮಾಡೋಣ. ಇವ್ರನ್ನೆಲ್ಲ ಸ್ಪರ್ಶ ಮಾಡಿ ಅವರ ಚರಣಗಳಿಗೆ ಪ್ರಣಾಮ ಮಾಡಿ ನಾವು ನಮ್ಮ ಪಾಪವನ್ನು ಕಳ್ಕೊಳ್ಳೋಣ. ಸಾಧ್ಯ ಆದರೆ ಸಮಯ ಸಿಕ್ಕರೆ ಅವ್ರ ಜೊತೆ ಎರಡು ಮಾತಾಡಿ, ಬಹುತೇಕ ಇಂಥವ್ರ ಜೊತೆ ಮಾತಾಡೋದಕ್ಕೆ ನಮಗೆ ಸಮಯ ಇಲ್ಲ, ಆದರೂ ಸಮಯ ಮಾಡಿಕೊಂಡು ಈ 7 ದಿನಗಳ ಕಾಲ ಯಾವುದಾದ್ರೂ ಒಬ್ಬ ಗುರುಗಳು, ಯಾವುದಾದ್ರೂ ಒಬ್ಬ ಶಿವಯೋಗಿಗಳ ಹತ್ತಿರ ಒಂದು 10 ನಿಮಿಷ ಕೂತು ಮಾತಾಡಬೇಕು. ಮಾತಾಡೋದಂದರೆ ನಮ್ಮ ವ್ಯವಹಾರ, ನಮ್ಮ ಕಷ್ಟ ಸುಖ ಅಲ್ಲ, ಆತ್ಮಚಿಂತನೆಯನ್ನು ಮಾಡಬೇಕು, ಭಗವನ್ ಚಿಂತನೆಯನ್ನು ಮಾಡಬೇಕು ಮತ್ತು ಇಂಥ ಸದ್ಗುರುಗಳಿಗೆ ಶರಣ ಆಗಬೇಕು, ಮನಸಾರೆ ವಂದನೆಯನ್ನು ಮಾಡಿ ಮೋಕ್ಷ ಪಡೀಬೇಕು ಅಂತ ಆ ಶ್ಲೋಕ ತಿಳಿಸ್ತದೆ. ಅಂಥದ್ದೊಂದು ಸದಾವಕಾಶ ನಮಗೆಲ್ಲ ಸಿಕ್ಕಿದೆ. ಮತ್ತು ಈಗ ತಾನೇ ಪೂಜ್ಯ ಗುರುಗಳು ಉಲ್ಲೇಖ ಮಾಡಿದ ಹಾಗೆ ಕಾರ್ಯಕ್ರಮಕ್ಕೆ ಎಷ್ಟು ಅರ್ಥಪೂರ್ಣವಾದಂಥ ಹೆಸರು ಕೊಟ್ಟಿದ್ದಾರೆ. ಕನಕ ಬಸವ ಭಾವ ಬೆಳಕು 4 ಶಬ್ದ ಇದ್ದಾವೆ. ಮೊದಲ 2 ಶಬ್ದ 2 ವ್ಯಕ್ತಿತ್ವಗಳನ್ನು, ಇಬ್ಬರು ವಿಭೂತಿ ಪುರುಷರನ್ನು ಪರಿಚಯ ಮಾಡ್ತವೆ. ಕೊನೆಯ 2 ಶಬ್ದಗಳು ಕೂಡಿ ಒಂದು ಅಪರೂಪದ ಕಾಂತಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತವೆ. ಒಂದು, ಕನಕದಾಸರು 15-16ನೇ ಶತಮಾನದಲ್ಲಿ ಜಿಡ್ಡುಗಟ್ಟಿದ ಸಮಾಜಕ್ಕೆ ಚೈತನ್ಯವನ್ನು ನೀಡುವುದಕ್ಕಾಗಿ ಲೋಕ ಸಂಚಾರ ಮಾಡ್ತಾ 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 ಆತ್ಮೋನ್ನತಿಯ ಜೊತೆಗೆ ಸಮಾಜೋನ್ನತಿಯ ಡಿಂಡಿಮವನ್ನು ಬಾರಿಸಿದವರು. ಮತ್ತೊಂದು, ಬಸವಣ್ಣನವರು 12ನೇ ಶತಮಾನದಲ್ಲಿ ಇಡೀ ಮಾನವ ಇತಿಹಾಸದಲ್ಲಿಯೇ ಮನುಷ್ಯನನ್ನು ಹೀನವಾಗಿ ಕಾಣುವಂಥ ಸಮಾಜಕ್ಕೆ ಮನುಷ್ಯನೂ ಕೂಡ ದೇವರು ಅಂತ ಪ್ರತಿಪಾದನೆ ಮಾಡಿದಂಥ ಮಹಾನ್ ವಿಭೂತಿ ಪುರುಷರು. ಈ ಇಬ್ಬರೂ ವಿಭೂತಿ ಪುರುಷರ ಭಾವವನ್ನು
ಭಾವ ಅಂದರೆ ಅವರ ಅಭೀಪ್ಸೆಯನ್ನು, ಅವರ ಆಲೋಚನೆಗಳನ್ನು, ಅವರ ಚಿಂತನೆಗಳನ್ನು, ಅವರ ಆಶೋತ್ತರಗಳನ್ನು ಮಥಿಸಿ ನವನೀತ ಮಾಡಿ ಅದರ ಬೆಳಕನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕಾರ್ಯಕ್ರಮ ಇದು. ಭಾವ ಬೆಳಕು ಶಬ್ದ ಎಷ್ಟು ಅವ್ರ ತಲೆಯಲ್ಲಿ ಹೆಂಗೆ ಹೊಳಿತೋ ಗೊತ್ತಿಲ್ಲ. ನನಗೊಂದಿನ ಫೋನ್ ಮಾಡಿದ್ರು, ಈ ವರ್ಷದ ಕಾರ್ಯಕ್ರಮಕ್ಕೆ ಹಿಂಗೆ ಹೆಸರು ಇಡಬೇಕು ಅಂತ ವಿಚಾರ ಮಾಡಿದ್ದೀವಿ, ಇದು ಹೆಂಗೆ ಆಗ್ತದೆ ಅಂತ ಕೇಳಿದ್ರು. ನಾನಂದೆ, ಹಿಂಗೆ ಹೆಸರು ಇಡಲಾರ್ದೆ ಇನ್ನು ಹೆಂಗೆ ಹೆಸರು ಇಡೋದು? ಇಷ್ಟು ಒಳ್ಳೆಯ ಹೆಸರು, ಇಷ್ಟು ಅರ್ಥಪೂರ್ಣವಾದಂಥ ಟೈಟಲ್, ಬೆಸ್ಟ್ ಟೈಟಲ್ ವಿಲ್ ಲೀಡ್ ದ ಪ್ರೋಗ್ರಾಮ್ ಟು ಸಕ್ಸೀಡ್ ಅಂತ ಒಂದು ಮಾತಿದೆ. ಅರ್ಧ ಹೆಸರಿಗಿನ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಈಗ ಯಾದವಾಡಪ್ಪ ಅವ್ರು ಹೇಳಿಲ್ಲ, 50 ಮಂದಿ ಕೇಳಿದ್ರಂತ ಅವ್ರನ್ನ ಎಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಅಂತ. ಹಾಗೆ ಒಂದು ಕಡೆ ಕನಕದಾಸರು, ಮತ್ತೊಂದು ಕಡೆ ಬಸವಣ್ಣನವರು, ಅವರಿಬ್ಬರ ಜೀವನ ಸಂದೇಶವನ್ನು, ಅವರಿಬ್ಬರ ಆಲೋಚನೆಗಳನ್ನು, ಅಭೀಪ್ಸೆಗಳನ್ನು ಮಥಿಸಿ ಪೂರ್ಣ ಪ್ರಮಾಣದಲ್ಲಿ ಪ್ರಸ್ತುತಪಡಿಸೋದಕ್ಕೆ ಕಷ್ಟ ಆಗ್ತದೆ. ಆದರೆ ಆ ಭಾವ ಬೆಳಕನ್ನು, ಭಾವ ಸ್ಫುರಣೆಯನ್ನು ಸಮಾಜದ ಮುಂದೆ ತೆಗೆದಿಡುವಂಥ ಒಂದು ಪ್ರಯತ್ನವನ್ನು ಪೂಜ್ಯ ಅಪ್ಪಾಜಿಯವರು ಮಾಡಿದ್ದಾರೆ. ಅವರಿಬ್ಬರು ಸಿಂಧು ಸಮಾನರು. ಸಿಂಧು ಸಮಾನರು ಅಂದರೆ ಸಮುದ್ರ ಸಮಾನರು, ಸಾಗರ ಸಮಾನರು. ಅವರು ಏನು ಹೇಳಿದಾರೋ ಅದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಅರ್ಥ ಆಗಿಲ್ಲ. ಒಮ್ಮೊಮ್ಮೆ ನನಗನ್ನಿಸ್ತದೆ ಅರ್ಥ ಆಗುತ್ತದೋ ಇಲ್ಲವೋ ಅಂತ ಅನುಮಾನನೂ ಇದೆ. ತಪ್ಪಿ ಅವರಿಬ್ಬರು ಹೇಳಿದ್ದು ನಮಗೆ ಅರ್ಥ ಆಗಿದ್ದರೆ ಸಮಾಜ ಇಷ್ಟು ಕ್ಷೋಭೆಗೆ ಒಳಗೆ ಆಗ್ತಿರಲಿಲ್ಲ. ನಾವೆಲ್ಲ ಈ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೇವೆ ಅಂದರೆ, ಬೇರೆ ಜನ ನಮ್ಮನ್ನು ಇಂಥದ್ದನ್ನು ಮಾಡೋದನ್ನು ನೋಡಿ ನಂಬುತ್ತಾರೆ, ಆದರೆ ಆತ್ಮಸಾಕ್ಷಿ ಒಪ್ಪಲ್ಲ. ಬಸವಣ್ಣನವರು, ಕನಕದಾಸರು, ಬಸವಣ್ಣನವರ ಕಾಲದಲ್ಲಿ ಇದ್ದಂಥ ಶರಣರು, ಅದರ ಪೂರ್ವದಲ್ಲಿ ಇದ್ದಂಥ ಮಹಾತ್ಮರು, ಅದರ ನಂತರದಲ್ಲಿ ಬಂದಂಥ ಎಲ್ಲ ಜ್ಞಾನಿಗಳು, ಕನಕದಾಸರು ಅವ್ರ ಕಾಲದಲ್ಲಿ ಇದ್ದಂಥ ಎಲ್ಲ ದಾಸರು, ಆಮೇಲೆ ಬಂದಂಥ ಎಲ್ಲ ಜಿಜ್ಞಾಸಿಗಳು, ಜ್ಞಾನಿಗಳು ಏನೇನು ಹೇಳಿದ್ದಾರೋ ಅದನ್ನೆಲ್ಲ ನಾವು ತಿಳ್ಕೊಂಡು ಬಿಟ್ಟಿದ್ರೆ, ಅದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿಬಿಟ್ಟಿದ್ರೆ ಸಮಾಜ ಹೀಗೆ ಕ್ಷೋಭೆಗೆ ಒಳಗಾಗ್ತಿರ್ಲಿಲ್ಲ, ಅಶಾಂತಿಗೆ ಒಳಗಾಗ್ತಿರ್ಲಿಲ್ಲ. ಸಮಾಜ ನಂದನವನದ ಹಾಗೆ ಪ್ರೀತಿ ಪ್ರೇಮದಿಂದ ತುಂಬಿ ತುಳುಕ್ತಾ ಇತ್ತು. ಏನು ಮಾಡೋದು? ನಾವು ಹೇಳ್ತೇವೆ ಬಸವೇಶ್ವರ ಮಹಾರಾಜ್ ಕಿ ಜೈ, ಕನಕದಾಸ್ ಕಿ ಜೈ ಅಂತ. ಜಯಂತಿ ಬಂತು ಅಂದರೆ ಸಂಭ್ರಮ ಪಡ್ತೇವೆ, ಕುಣಿತೇವೆ, ಮೆರವಣಿಗೆ ಮಾಡ್ತೇವೆ. ಆದರೆ ಅವರ ತತ್ವೋಪದೇಶಗಳನ್ನು ಸ್ವಂತ ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಚಾರದಲ್ಲಿ ನಮ್ಮಷ್ಟು ಬಡವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆರಾಧನೆ ಮಾಡೋದ್ರಲ್ಲಿ ನಾವು ಭಾಳ ದೊಡ್ಡ ಶ್ರೀಮಂತರು, ಅನುಸರಣೆ ಮಾಡೋ ವಿಷಯದಲ್ಲಿ ನಾವು ಭಾಳ ಬಡವರು. ಹೀಗಾಗಿಯೇ ಎಲ್ಲೋ ಅವರ ತತ್ವಗಳು ಬಸವಣ್ಣನವರ ವಚನಗಳು, ಸ್ವರವಚನಗಳಿಗೆ, ಕನಕದಾಸರ ಪದ್ಯಗಳು, ಕೀರ್ತನೆಗಳು, ಮುಂಡಿಗೆಗಳು ಮತ್ತು ಕಾವ್ಯಗಳಿಗೆ ಸೀಮಿತ ಆದವೇನೋ. ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಭಾಷಣಗಳಿಗೆ, ಪ್ರವಚನಗಳಿಗೆ, ವೇದಿಕೆಗಳಿಗೆ ಸೀಮಿತ ಆದವೇನೋ, ಅಥವಾ ದೊಡ್ಡ ದೊಡ್ಡ ಪ್ರತಿಪಾದನೆಗಳಿಗೆ, ಬ್ಯಾನರ್ಗಳಿಗೆ, ಗೋಡೆ ಬರಹಗಳಿಗೆ, ಫಲಕಗಳಿಗೆ ಸೀಮಿತ ಆದವೇನೋ ಅಂತ ಒಮ್ಮೊಮ್ಮೆ ಅನಿಸ್ತದೆ. ಯಾಕೆ ಹಾಗೆ ಅನಿಸ್ತದೆ ಅಂದರೆ, ಎಲ್ಲೆಲ್ಲಿ ಇಂಥ ವಿಚಾರಗಳ ಡಿಂಡಿಮ ನಡೀತದೋ ಅಲ್ಲಲ್ಲಿಯೇ ಸಮಾಜ ಹೆಚ್ಚು ಕ್ಷೋಭೆಗೊಂಡಿದೆ. ಇದು ದೊಡ್ಡ ದುರ್ದೈವ. 7 ದಿನ ಅಪ್ಪಾಜಿಯವರು ಏನು ವಿಚಾರ ಮಂಥನಕ್ಕೆ ವಿಷಯಗಳನ್ನು ಇಟ್ಟಿದ್ದಾರಲ್ಲ, ಈ ವಿಚಾರಗಳೆಲ್ಲ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲೇ. ಬಸವಣ್ಣನವರು ಕನ್ನಡ ನಾಡಿನವರೇ, ಕನಕದಾಸರು ಕನ್ನಡ ನಾಡಿನವರೇ. ಆದರೆ ಎಲ್ಲಿ ಬಸವಣ್ಣನವರು ಇದ್ರೋ, ಎಲ್ಲಿ ಕನಕದಾಸರು ನಡೆದಾಡಿದ್ರೋ, ನುಡಿದಾಡಿದ್ರೋ, ಅಲ್ಲಿ ಅವರಿಬ್ಬರ ತತ್ವ ಚಿಂತನೆಗಳು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅಧಿಷ್ಠಾನಗೊಂಡಿಲ್ಲ, ಸಮಾಜಕ್ಕೆ ಅನ್ವಯ ಆಗಿಲ್ಲ. ನಾವು ಆರಾಧನೆ ಮಾಡೋ ವಿಷಯದಲ್ಲಿ ತುಂಬ ಎತ್ತರದ ಸ್ಥಾನದಲ್ಲಿದ್ದೇವೆ, ಆದರೆ ಅನುಸರಣೆ ಮಾಡೋ ವಿಷಯದಲ್ಲಿ ತುಂಬ ಕೆಳಗಡೆ ಸ್ಥಾನದಲ್ಲಿ ಇದ್ದೇವೆ. ಬಹುತೇಕ ಈ ಕಾರಣಕ್ಕಾಗಿಯೇ ಅವರಿಬ್ಬರ ಭಾವವನ್ನು ಬೆಸೆದು ಹೊಸೆದು ಹೊಸ ಕಾಂತಿಯನ್ನು ನೀಡುವ ಅಪೇಕ್ಷೆಯನ್ನು ಪೂಜ್ಯ ಗುರುಗಳು ಇಟ್ಟಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಅವರಿಬ್ಬರು ಸಿಂಧು ಸಮಾನರು. ಬಸವಣ್ಣನವರು ಏನು ವಚನಗಳಲ್ಲಿ ಹೇಳಿದ್ದಾರೋ, ಕನಕದಾಸರು ಏನು ಕೀರ್ತನೆ ಮುಂಡಿಗೆಗಳಲ್ಲಿ ಹೇಳಿದ್ದಾರೋ, ಕಾವ್ಯಗಳಲ್ಲಿ ಹೇಳಿದ್ದಾರೋ, ಅವರು ಎಷ್ಟು ಹೇಳಿದ್ದಾರೆ ಅಂದರೆ ಅದೊಂದು ದೊಡ್ಡ ಸಾಗರ. ಅದನ್ನು ಅಳಿಯೋದಕ್ಕೂ ಆಗೋದಿಲ್ಲ, ಅದರ ಆಳವನ್ನು ತಿಳಿಯೋದಕ್ಕೂ ಆಗೋದಿಲ್ಲ. ಅದನ್ನು ತಿಳಿದ ಮೇಲೆ ಯಾರೂ ಮಾತಾಡೋದು ಇಲ್ಲ. ಆದರೆ ಅಂಥ
ಸಿಂಧು ಸಮಾನ ತತ್ವ ಚಿಂತನೆಗಳಲ್ಲಿ 7 ಬಿಂದುಗಳನ್ನು ಆರಿಸಿ ಪ್ರವಚನಕ್ಕೆ ಇಟ್ಟಿದ್ದಾರೆ. ಒಂದು ಕಡೆ ಬಸವಣ್ಣನವರ ವಚನ, ಮತ್ತೊಂದು ಕಡೆ ಕನಕದಾಸರ ಕೀರ್ತನೆಯ ಒಂದೊಂದು ಸಾಲುಗಳನ್ನು ಮೇಳೈಸಿ ಎರಡರಲ್ಲಿ ಇರುವಂತಹ ಭಾವವನ್ನು ನಮ್ಮ ಸ್ವಂತ ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಬೇಕು, ಅದನ್ನು ಅಳವಡಿಸಿಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ ಇದೆ, ಅದರ ತಾತ್ಪರ್ಯ ಏನು, ಅದನ್ನು ಅಳವಡಿಸಿಕೊಳ್ಬೇಕಾದ್ರೆ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಏನು ಅನ್ನುವಂಥ ವಿಚಾರಗಳನ್ನು ಚಿಂತನೆ ಮಾಡೋದಕ್ಕಾಗಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದೊಂದು ದೊಡ್ಡ ಕಾರ್ಯ, ಸ್ತುತ್ಯಾರ್ಹವಾದಂಥ ಕಾರ್ಯ. ಇಂಥ ಕಾರ್ಯಕ್ಕಾಗಿ ನಾನು ಪೂಜ್ಯ ಗುರುಗಳಿಗೆ ಶ್ರದ್ಧೆಯಿಂದ ಅಭಿನಂದನೆಯನ್ನು ಅರ್ಪಣೆ ಮಾಡಿ ಮೊದಲನೇ ಬಿಂದುವನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಆಗಲೇ ಅಜ್ಜ ಅವರು ಹೇಳಿದ ಹಾಗೆ ಇಬ್ಬರೂ ಹೇಳಿದ ಮಾತುಗಳನ್ನು, ಅಂದರೆ ಬಸವಣ್ಣನವರ ವಚನ ಮತ್ತು ಕನಕದಾಸರ ಕೀರ್ತನೆ, ಅವು ಎರಡರ ಭಾವ ಏನಿದೆ, ಭಾವ ಅಂದರೆ ಜಿಸ್ಟ್ ಅಂದರೆ ತಿರುಳು. ಅವ್ರ ವಚನದ ತಿರುಳು ಏನಿದೆ, ಇವ್ರ ಕೀರ್ತನೆಯ ತಿರುಳು ಏನಿದೆ, ಅವರ ಆಶಯ ಏನಿತ್ತು, ಯಾಕೆ ಇದನ್ನು ಹೇಳಿದರು, ಮತ್ತು ಅದನ್ನು ಕಲಿತ ಮೇಲೆ ತಿಳ್ಕೊಂಡ ಮೇಲೆ ನಾವು ಹೇಗೆ ನಡೀಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ಪ್ರವಚನ ವಿಷಯಗಳನ್ನು ಅವ್ರು ಹೆಣೆದಿದ್ದಾರೆ.